ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರುಹಿದ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು, ನಿಮಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ. ಶರಣರ ಚರಿತಾಮೃತವನ್ನ ಶ್ರವಣ ಮಾಡಲು ಆಗಮಿಸುವಂತ ಮಹಾನಗರಿಯ ಎಲ್ಲ ಗುರು ಹಿರಿಯರೇ, ಶರಣ ತಂದೆ ತಾಯಿಗಳೇ, ಯುವ ಬಳಗವೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತ ಶರಣು ಶರಣಾರ್ಥಿಗಳು. ಜೇಡರ ದಾಸಿಮಯ್ಯನವರ ಅಪರೂಪದ ಚರಿತ್ರೆಯನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ. ನೀತಿ ಇಲ್ಲದ ಮನೆ, ಪ್ರೀತಿ ಇಲ್ಲದ ಸಂಸಾರ, ಆತಿಥ್ಯವಿಲ್ಲದ ಊಟ, ಅಜ್ಞಾನ ಕಳೆಯದ ಗುರು, ನಂಬಿಕೆ ಇಲ್ಲದ ಗಂಡ ಹೆಂಡತಿ, ಇದ್ದರೇನು ಶಿವಶಿವ, ಹೋದರೇನು. ಬದುಕಿನಲ್ಲಿ ಬೇಕಾಗಿರುವಂತ ಮೌಲ್ಯಗಳು ಇವೆಲ್ಲ. ಯಾರ್ಯಾರು ಏನೇನಾಗಿರಬೇಕು ಅನ್ನುವುದನ್ನು ಬಲ್ಲವರೆಲ್ಲ ಬದುಕಿ ಆದರ್ಶವಾಗಿ ನಮಗೆಲ್ಲ ಅದನ್ನು ಕೊಟ್ಟು ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ. ದಾಂಪತ್ಯ ಧರ್ಮವನ್ನು ಸ್ವೀಕಾರ ಮಾಡಿರುವಂತ ದಾಸಮಯ್ಯ ದುಗ್ಗಳೆಯರು ಅರಿವಿನ ಎಚ್ಚರಿಕೆಯ ಸಂಸಾರ ಧರ್ಮವನ್ನು ಪಾಲಿಸ್ತಾ ಇದ್ರು. ಅದು ಸನ್ಯಾಸವೇ ಇರಲಿ, ಅದು ಸಂಸಾರವೇ ಇರಲಿ, ಅದು ಅರಿವಿನಿಂದ ಕೂಡಿರಬೇಕು. ಸನ್ಯಾಸವನ್ನು ಸಾಧಿಸಬೇಕು ಅಂದ್ರೂ ಕೂಡ ಕಷ್ಟವೇ, ಸಂಸಾರವನ್ನ ಸಾಧಿಸಿ ಗೆಲ್ಲಬೇಕಂದ್ರೂ ಕೂಡ ಕಷ್ಟವೇ. ಅದಕ್ಕಾಗಿಯೇ ಪುರಂದರದಾಸರು ಒಂದು ಒಳ್ಳೆಯ ಮಾತನ್ನು ಹೇಳಿದರು, ಈಸಬೇಕು, ಈಸಿ ಜಯಿಸಬೇಕು. ಅದು ಸಂಸಾರ ಅನ್ನುವಂಥದ್ದು ಶರಧಿ ಅಂತ ಹೇಳ್ತಾರೆ ಶರಣರು. ಅದನ್ನ ಈಸಿ ಗೆಲ್ಲಬೇಕಾದ್ರೆ ಸರಿಯಾಗಿರುವಂತ ತಿಳುವಳಿಕೆಯ ಅವಶ್ಯಕತೆ ಇರ್ತದೆ. ಅದಕ್ಕಾಗಿಯೇ ನಾನು ಪ್ರಾರಂಭದಲ್ಲಿ ಈ ಮಾತುಗಳನ್ನು ಬಳಸಿಕೊಳ್ತಾ ಇದ್ದೇನೆ. ನೀತಿ ಇಲ್ಲದ ಮನೆ, ಒಂದು ಮನೆ ಅಂದ ಮೇಲೆ ಆ ಮನೆಯೊಳಗೆ ಒಂದಿಷ್ಟು ನೀತಿ ಇರಬೇಕು. ಹಾಗಿದ್ದಾಗ ಮಾತ್ರ ಅದನ್ನ ಮನೆ ಅನ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಕೇವಲ ಭೌತಿಕವಾಗಿರುವಂತ ಕಟ್ಟಡ ಅಲ್ಲ, ಬಿಲ್ಡಿಂಗ್ ಅಲ್ಲ. ಅದು ಜೀವನಕ್ಕೆ ಆಧಾರವಾಗಿರುವಂತ ಸೂರು, ಅದೊಂದು ಆಶ್ರಯ. ಈಗೊಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಅಲ್ಲೊಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂದ್ರೆ ಆ ದೇವಾಲಯಕ್ಕೆ ತನ್ನದೇ ಆಗಿರುವಂತ ಒಂದಿಷ್ಟು ಶಿಷ್ಟಾಚಾರ ಅನ್ನೋದಿರ್ತದೆ. ವಿಚಾರ ಮಾಡುವಂತ ಮಾತುಗಳು. ಹಾಗೆ ಸಂಸಾರದೊಳಗ ಏನಿರಬೇಕು ಅಂದ್ರೆ ಪ್ರೀತಿ, ಅಲ್ಲಿ ಪರಸ್ಪರ ಭಾವನಾತ್ಮಕವಾಗಿರುವಂತ ಸಂಬಂಧಗಳು, ಅವು ನೀತಿಯಿಂದ ಕೂಡಿರಬೇಕು, ಮೌಲ್ಯದಿಂದ ಕೂಡಿರಬೇಕು, ವಿಚಾರದಿಂದ ಕೂಡಿರಬೇಕು. ಅಂದಾಗ ಅದು ದೇವಸಮ್ಮತವಾಗಿರುವಂತ ದಾಂಪತ್ಯ ಆಗ್ತದೆ. ನೋಡಿ, ಒಬ್ಬ ಪರಮ ವಿರಾಗಿಯಾಗಿರುವಂತ ಅಲ್ಲಮ ಪ್ರಭುಗಳು ಸಹಿತ 12ನೇ ಶತಮಾನದೊಳಗ ಬಹಳ ಕೆಮ್ಮತ್ತಿನ ಒಂದು ಮಾತನ್ನು ಹೇಳ್ತಾರೆ. ಉಭಯ ದೃಷ್ಟಿ ಏಕದೃಷ್ಟಿಯಾದಲ್ಲಿ ಅದು ಗುಹೇಶ್ವರ ಲಿಂಗಕ್ಕೆ ಅರ್ಪಿತ.
ಸೃಷ್ಟಿಕರ್ತನ ನಿಜವಾಗಿರುವಂತ ಹಾರೈಕೆ ಏನು ಅಂದ್ರೆ, ನಿಮ್ಮನ್ನ ಅಪರೂಪವಾಗಿರುವಂತ ಅರಿವಿನ ಜನ್ಮದೊಳಗೆ ನಾನು ಕಳಿಸಿಕೊಟ್ಟಿದ್ದೇನೆ. ಆ ಅರಿವಿನ ಸಹಜವಾಗಿರುವಂತ ಬಾಂಧವ್ಯದ ಪ್ರೀತಿಯನ್ನ ಆದರ್ಶವಾಗಿ ಬಳಸಿಕೊಂಡು ಸಂಸಾರವನ್ನ ಸುಯೋಗವಾಗಿ ಅನುಭವಿಸುವಂತಹದ್ದು. ಆ ಹಿನ್ನೆಲೆಯಲ್ಲಿ ಶರಣ ದಂಪತಿಗಳಾಗಿರುವಂತ ದಾಸಮಯ್ಯ ದುಗ್ಗಳೆಯರು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನುವಂತ ರೀತಿಯೊಳಗ ತಮ್ಮ ಆದರ್ಶವಾಗಿರುವಂತ ದಾಂಪತ್ಯ ಧರ್ಮವನ್ನ ಸಾಗಿಸುವುದರ ಜೊತೆಗೆ ಅವರ ಬದುಕಿನ ದಾರಿ ಏನಾಗಿತ್ತು ಅಂದ್ರೆ, ಸ್ವತಃ ದಾಸಿಮಯ್ಯಗಳೇ ಹೇಳ್ತಾರೆ, ಕಣ್ಣು ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ನಾಸಿಕ ಮೀಸಲು ಶಿವನ, ಕೈ ಮೀಸಲು ಶಿವನ, ಕಾಲು ಮೀಸಲು ಶಿವನ, ತನು ಮೀಸಲು ಶಿವನ, ಮನ ಮೀಸಲು ಶಿವನ. ಈ ಮೀಸಲ ಬೀಸರ ಹೋಗದಂತೆ ಇದ್ದರೆ ಆತನೇ ಜಗದೀಶ ಕಾಣ ರಾಮನಾಥ. ಎಷ್ಟು ಅದ್ಭುತವಾದ ಅನುಭವವನ್ನು ಈ ವಚನದೊಳಗೆ ಅವರು ತುಂಬಿಡುತ್ತಾರೆ. ಈ ಬದುಕು ಅನ್ನೋದೇ ಅವನಿಗೆ ಮೀಸಲಾಗಬೇಕು. ಇದು ಸೃಷ್ಟಿಗೆ ಬೆಲೆಯನ್ನ ತರುವಂತ ಬದುಕಾಗಬೇಕು. ಇದು ನೀತಿಯುತವಾಗಿ ಬಳಕೆಯಾಗಬೇಕು. ಇದು ಆದರ್ಶವಾಗಿ ಬಳಕೆಯಾಗಬೇಕು. ಹಾಗಾಗಿ ಏನೆಲ್ಲ ಇಂದ್ರಿಯಗಳ ಮೂಲಕ ನಿರ್ಮಾಣವಾಗಿರುವಂತ ಈ ದೇಹ ಇದೆ, ಈ ಕಾಯ ಇದೆ, ಇದು ನಿನಗಾಗಿ ಮೀಸಲು ಅಂತಾನೆ ದಾಸಮಯ್ಯ. ಬಹುಶಃ ಈ ವಚನದೊಳಗೆ ಬಳಸಿರುವಂತ ಮೀಸಲು ಅನ್ನುವಂತ ಆ ನುಡಿಯನ್ನ ಕೇಳಿದರೆ ನಾವುಗಳು ಮಾಡುವಂತ ಮೀಸಲೇ ಬೇರೆ. ನಮ್ಮ ತಾಯಂದ್ರೆ ಮೀಸಲಂತ ಮಾಡ್ತಾರೆ. ಆಧುನಿಕ ಜಗತ್ತಿನೊಳಗೆ ಬಹಳ ಕಡಿಮೆ ಆಗ್ಯದ. ನಾವು ಸಣ್ಣವರಿದ್ದಾಗ ಬಹಳ ವಿಚಿತ್ರ ಇತ್ತು ಎಲ್ಲ. ಅದು ಮೀಸಲ, ಇದು ಮೀಸಲ, ಹಾಲು ಮೀಸಲ, ತುಪ್ಪ ಮೀಸಲ, ಮುಟ್ಟಬ್ಯಾಡ್ರಿ, ತಟ್ಟಬ್ಯಾಡ್ರಿ, ದೂರ ಸರೀರಿ, ಅಪ್ಪಿ ತಪ್ಪಿ ಶ್ರಾವಣದಾಗ ಉಂಡೆ ಮಾಡಾಕ ಅವ್ವ ಕುಂತ್ರ ಸಹಜ ನೋಡಿ. ಅದಕ್ಕೇನಾದ್ರೂ ಕೈ ಹಾಕಾಕ್ ಹೋದ್ರೆ ಪಟ್ನ ಬಡಿತಿದ್ರು. ದೇವ್ರಿಗೆ ಎಡಿ ಹಿಡಿಬೇಕು. ಮತ್ತೆ ಇವು ಜೀವಂತ ಇದ್ವೇ, ನೀವು ಏನು ದೇವರಲ್ಲೇನು? ಈಗೆಲ್ಲ ಕಡಿಮೆ ಆಗ್ಯದ. ಉಂಡಿ ಮಾಡೋರ ಯಾರದಾರ? ಎಲ್ಲ ಅಂಗಡಿಯಾಗ ತಂದು ಉಣ್ಣವ್ರೆ ಬಹಳ ಆಗ್ಯಾರ. ಒಂದು ಕಡೆ ಮಕ್ಕಳೇ ದೇವರು ಅಂತ ಹೇಳ್ತೇವೆ, ಒಂದು ಕಡೆ ಅವು ಬಂದು ಕೈ ಹಾಕಿ ತಿಂದ್ರೆ ಮೈಲಿಗೆ ಅಂತೀವಿ, ಮುಡ್ಚೆಟ್ ಅಂತೀವಿ, ಮೀಸಲು ಹೋತ್ ಅಂತೀವಿ. ಎಷ್ಟು ಅಜ್ಞಾನ! ದಾಸಮಯ್ಯ ಅಂದ ಅದು ಅಲ್ಲ ಮೀಸಲು. ಮನ ಮೀಸಲನ್ನ ಮಾಡಬೇಕು, ಭಾವ ಮೀಸಲನ್ನ ಮಾಡಬೇಕು, ಅವನಿಗೆ ಅರ್ಪಿತವಾಗಿರುವಂತ ಭಕ್ತಿ ಮೀಸಲಾಗಬೇಕು. ಎಲ್ಲ ಮಾತುಗಳನ್ನು ಹೇಳ್ತಾ ಬರ್ತಾರ. ನಾವೇನೋ ಹಾಲು ಮೀಸಲು ಅಂತ ಮಾಡಾಕ್ ಹೋಗ್ತೀವಿ. ಆದ್ರೆ ವಿಚಾರ ಮಾಡಿ, ಇದನ್ನು ಸಹಿತ ನಮ್ಮ ಶರಣರು ಬಿಡ್ಲಿಲ್ಲ. ಹಾಲೆಂಜಲು ಪೇಯನ, ಹಾಲು ಮೀಸಲು ಅಂತ ನೀ ತಿಳ್ಕೊಂಡಿದ್ದೀಯ. ಆದರೆ ಅದು ಕರುವಿನ ಎಂಜಲು. ಕರು ಕೆಚ್ಚಲಕ್ಕೆ ಬಾಯಿ ಹಾಕದೆ ಹೋದ್ರ ಆಕಳು ತೊರೆಯನ್ನೇ ಬಿಡೋದಿಲ್ಲ, ಹಾಲನ್ನೇ ಕೊಡೋದಿಲ್ಲ. ಅದೆಂಗ ಮೀಸಲು? ಅದು ಕರುವಿನ ಎಂಜಲ. ಹಾಲೆಂಜಲು ಪೇಯನ ಕರುವಿನ, ಉದಕವೆಂಜಲು ಮತ್ಸ್ಯನ. ಮತ್ಸ್ಯ ಅಂದ್ರೆ ಮೀನು. ನೀರು ಮೀಸಲ ಅಂತ ಮೀಸಲು ನೀರು ಹಿಡಿಯೋರು ಬಹಳ ಮಂದಿ ಅದಾರ. ಅವ ಯಾರ ಬಿಟ್ಟಿರ್ಲಿ ಅಲ್ಲಿ ನಳ, ಇಲ್ಲಿ ಮಾತ್ರ ಮೀಸಲಾಗಬೇಕು ಅವರು ಹಿಡಿಯೋ ಮುಂದೆ. ಅದಕ್ಕೇನು ವಸ್ತ್ರ ಕಟ್ಟಿ ದೂರ ಸರಿಸಿ ನೋಡ್ಬೇಕು ನಮ್ಮ ಮಂದಿ ಮೀಸಲ. ಎಂತೆಂತ ಮೀಸಲು ಮಾಡಿದ್ರು ಅಂದ್ರೆ ಬಹುಶಃ ಪ್ಲಾಸ್ಟಿಕ್ ತಂಬಿಗೆ ಮುಟ್ಟಿದ್ರು ಮುಡ್ಚಟ್ ಅಂತಿತ್ತು ನಮ್ಮ ಮಂದಿ. ಹಿಂಗಿತ್ತು. ಈಗ ಪ್ಲಾಸ್ಟಿಕ್ ಬಿಟ್ರೆ ಮತ್ತೊಂದೇನು ಮನೆಯಾಗ ಸಿಗೋದಿಲ್ಲ, ಒಳಗೆ ಸಿಗಂಗಿಲ್ಲ. ಸರ್ಜರಿ ಆದ್ರೆ ಒಳಗೆಲ್ಲ ಅವನ್ನ ತುಂಬುತ್ತಾರೆ.
ಮತ್ತೆ ಎಲ್ಲಿ ಹೊತ್ತು ಮೀಸಲ? ಏನೇನೋ 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 ಮಾಡಿಕೊಂಡು ಕೂತೀವಿ ನಾವೆಲ್ಲ. ಅರಿಯದೇ ಇರುವ ಅಜ್ಞಾನಿಗಳಂತೆ ವರ್ತನೆ ಮಾಡ್ತೇವೆ. ಇದು ಅಲ್ಲ ಭಕ್ತಿ, ಇದಲ್ಲ ಮುಕ್ತಿಗೆ ಮಾರ್ಗ. ಎಷ್ಟು ಚಂದ ಹೇಳ್ತಾರೆ ಬಸವಣ್ಣನವರು. ಉದಕ ಮೀಸಲು ಅಂತ ಹಿಡಿತೀಯ, ಉದಕ ಎಂಜಲು ಮತ್ಸ್ಯನ, ಅದ್ರಾಗ ಮೀನು ಕಪ್ಪಿ ಏನೆಲ್ಲ. ಅದು ಹೇಗೆ? ಪುಷ್ಪವೆಂಜಲು ದುಂಬಿಯ, ಹೂವ ಮೀಸಲು ಅಂತ ಇಂತಿಂತ ಹೂ ಇಂತಿಂತ ದೇವರಿಗೆ ಏರಿಸಬೇಕು ಅಂತ ಬಹಳ ವಿಚಿತ್ರ 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 ಹೇಳಿ ತಲೆ ಕೆಡಿಸೋರು ಅದಾರ. ಅವ್ರೇನು ಮುಂಜಾನೆ ಟಿವಿಯಾಗಿ ಬರ್ತಾರ ನೋಡ್ರಿ, ಇದನ್ನ ತಲೆ ಕೆಡಿಸೋರು ಅವರೆಲ್ಲ. ನಿಮಗೆ ಲಕ್ಷ್ಮಿ ಬರಬೇಕು ಅಂದ್ರೆ ಇಂಥ ಹೂವಿಲೇ ಪೂಜೆ ಮಾಡವ್ವ, ಹೂಡ್ಕೊತ್ ಹೋಗ್ಬೇಕಾಕಿ. ಎಷ್ಟು ಅಜ್ಞಾನ. ಅಕ್ಕ ಹೇಳ್ತಾಳೆ, ಎಂತ ಸಾಮರ್ಥ್ಯದ ಮಾತನ್ನು ಹೇಳ್ತಾಳೆ. ಮನ ಕರಗದವರಲ್ಲಿ ಪುಷ್ಪದ ನಲ್ಲೆಯಯ್ಯ ನೀನು. ಎಷ್ಟು ಸರಳ. ನಿನ್ನ ಮನ ಅನ್ನುವಂತ ಮೀಸಲ ಪುಷ್ಪವನ್ನು ಸಮರ್ಪಣೆ ಮಾಡು ಸಾಕು. ನಿನ್ನ ಭಾವನೆ ಅನ್ನುವಂತ ಪವಿತ್ರತೆಯ ಪುಷ್ಪವನ್ನು ಸಮರ್ಪಣೆ ಮಾಡು ಸಾಕು. ಅದರ ಮೇಲೆ ದುಂಬಿ ಕೂತು ಎಂಜಲ ಮಾಡ್ತದ, ಅದು ಹೆಂಗ ಮೀಸಲು. ಎಷ್ಟು ಚಂದ ಈ ಮಾತುಗಳನ್ನು ಹೇಳಿದ್ರು. ಎಂತು ಪೂಜಿಸಲಯ್ಯ ಶಿವ ಶಿವ. ಬಸವಣ್ಣನವರಂತಾರೆ, ಮೀಸಲು 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 ಅನ್ನುವಂತ ಈ ಅಜ್ಞಾನವನ್ನು ಒಳಗೆ ತುಂಬಿಕೊಂಡು ನಿನ್ನನ್ನು ಹೆಂಗ ಪೂಜೆ ಮಾಡಲಿ? ಇದು ಸೃಷ್ಟಿಯ ಸಹಜವಾಗಿರುವಂತ ಸತ್ಯ. ಬಹಳ ಪ್ರಾಕ್ಟಿಕಲ್ ಆಗಿ ಶರಣರು ವಿಚಾರ ಮಾಡ್ತಾರೆ, ಬಹಳ ಪ್ರಾಮಾಣಿಕವಾಗಿ ವಿಚಾರ ಮಾಡ್ತಾರೆ. ಅವರಂತೆ ವಿಚಾರ ಮಾಡುವವರು ಜಗತ್ತಿನೊಳಗೆ ಸಿಗೋದೇ ಇಲ್ಲ. ಅಷ್ಟು ಅದ್ಭುತ ಅವರ ಚಿಂತನೆಗಳು. ಎಂತು ಪೂಜಿಸಲಯ್ಯ ಶಿವ ಶಿವ. ಈ ಎಂಜಲವನ್ನು ಕಳೆವಡೆ ಎನ್ನಳವಲ್ಲ, ಅದು ನನ್ನಿಂದ ಸಾಧ್ಯವೇ ಇಲ್ಲ. ಆ ವ್ಯವಸ್ಥೆ ಜಗದೊಳಗೆ ಸಹಜವಾಗಿ ನಡೀತದ. ಅದು ಎನ್ನಳವಲ್ಲ, ಬಂದುದ ಕೈಕೋಕೂಡಲ ಸಂಗಮ ದೇವ. ಏನದ ಅದನ್ನು ಸಮರ್ಪಣೆ ಮಾಡುವ ಭಾವ ಇರಬೇಕು. ಅದಕ್ಕಾಗಿ ಅವರೇ ಹೇಳ್ತಾರೆ, ಸಹಜ ಭಾವ ಅದು ನಿಜವಾದ ಆರಾಧನೆ, ಅದು ನಿಜವಾದ ಪೂಜೆ, ಅದು ನಿಜವಾದ ಮೀಸಲು. ಹಾಗಾಗಿ ದಾಸಮಯ್ಯ ತುಗ್ಗಳ ದಂಪತಿಗಳು ಇಂಥ ಮೀಸಲು ಭಕ್ತಿಯನ್ನು ಮಾಡಿದ್ರು. ಅವರು ತೋರಿಕೆಯ ಭಕ್ತಿಯನ್ನ ಮಾಡಲಿಲ್ಲ, ಆಡಂಬರದ ಭಕ್ತಿಯನ್ನ ಮಾಡಲಿಲ್ಲ, ವಂಚನೆಯ ಭಕ್ತಿಯನ್ನ ಮಾಡಲಿಲ್ಲ. ತನುವಂಚನೆ, ಮನವಂಚನೆ, ಭಾವವಂಚನೆ. ಅದೇಗೆ ಪೂಜೆ? ಒಲವಿಲ್ಲದ ಪೂಜೆ. ಅದೇ ತರ ಪೂಜೆ. ಅದು ಚಿತ್ರದ ರೂಹು, ಚಿತ್ರದ ಕಬ್ಬು ಕಾಣಿರಣ್ಣ. ಚಿತ್ರದೊಳಗ ಅಪರೂಪದ ರೂಪ ಕಾಣ್ತದೆ. ಚಿತ್ರದೊಳಗ, ಕ್ಯಾಲೆಂಡರಿನೊಳಗ ಬಹಳ ಅದ್ಭುತವಾಗಿರುವಂತ ಕಬ್ಬಿನ ಬೆಳೆಯ ಚಿತ್ರ ಕಾಣ್ತದೆ. ಅದರಿಂದ ರಸ ತೆಗಿಲಿಕ್ಕೆ ಸಾಧ್ಯವೇ? ಅದನ್ನು ಸವಿದು ರುಚಿಸಲು ಸಾಧ್ಯವೇ? ಒಂದು ಮಗುವಿನ ಫೋಟೋ ಇದೆ ಅಂದ್ರೆ ಅದರ ಜೊತೆಯಲ್ಲಿ ತಾಯ್ತನದ ಪ್ರೀತಿಯನ್ನ ಮಹಿಳೆ ತೋರಿಸಲಿಕ್ಕೆ ಸಾಧ್ಯವೇ? ಅದು ಅಲ್ಲ. ವಂಚನೆ ಇಲ್ಲದಿಪ್ಪುದೇ ಭಕ್ತಿ ಅಂತಾರೆ ನಮ್ಮ ಶರಣರು. ನೀನು ವಂಚನೆಯನ್ನ ಮೀರಿ ನಿರ್ವಂಚಕನಾಗಿ ನಿನ್ನ ಭಾವದ ಅರ್ಪಣೆಯನ್ನ ಮಾಡ್ತಾ ಸಹಜವಾಗಿರುವಂತ ನಿನ್ನ ಕಾಯಕದೊಳಗೂ ಕೂಡ ಆ ಭಕ್ತಿಯನ್ನ ಮಾಡಿ ಧನ್ಯಾತ್ಮನಾಗಬಹುದು ಅನ್ನುವಂತ ಅರಿವಿನ ಜಾಗೃತಿಯನ್ನ ಶರಣರೇನು ಮೂಡಿಸ್ತಾರಲ್ಲ, ಆ ಎತ್ತರದೊಳಗ ಕಣ್ಣು ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ನಾಸಿಕ ಮೀಸಲು ಶಿವನ ಅನ್ನುವಂತ ಅರಿವಿನ ಎಚ್ಚರಿಕೆಯಲ್ಲಿ ದಾಸಮಯ್ಯ ಸಂಸಾರದ ನಿಜವಾದ ಯೋಗಿಯಾಗಿ, ಕಾಯಕ ಯೋಗಿಯಾಗಿ, ಅನುಭಾವದ ಯೋಗಿಯಾಗಿ, ದಾಸೋಹದ ಯೋಗಿಯಾಗಿ ಕಾಲವನ್ನು ಕಳೀತಾ ಇದ್ರೆ ಸತಿ ಅದಕ್ಕೆ ಸಾಥ್ ಕೊಟ್ಟು
ಹಿತವಾಗಿರುವಂತ ದಾಂಪತ್ಯಕ್ಕೆ ದುಗ್ಗಳಾದೇವಿ ಸಾಕ್ಷಿಯಾಗ್ತಾಳೆ. ಅದಕ್ಕಾಗಿನೇ ನಮ್ಮ ಜನಪದ ಸಾಹಿತ್ಯದೊಳಗ ಒಬ್ಬ ಹಳ್ಳಿ ಗರತಿ ಎಷ್ಟು ಚಲೋ ಒಂದು ಮಾತು ಹೇಳ್ತಾಳ, ಸತಿಪತಿಗಳಿದ್ದಾರ ಹಿತವಂತರಿರಬೇಕ, ಸತಿಪತಿಗಳಿದ್ದಾರ ಹಿತವಂತರಿರಬೇಕ, ಕುಂಬಾರ ಹುಳದಂಗ ಸಂಸಾರ ಸಾಗಿದರ ಕಣ್ಮುಂದೈತಿ ತಂಗಿ ಕೈಲಾಸ. ಎರಡು ಚಂದ ಹೇಳ್ತಾಳ ನೋಡಿ. ಹಿತವಂತರಿರಬೇಕಂತ. ಹಿತವಂತಿಕೆಯ ಜೀವನ ಯಾವಾಗ ಬರ್ತದಂದ್ರ ಯಾರು ಮತಿವಂತರಾಗಿರ್ತಾರೋ ಅವರು ಹಿತವಂತರಾಗಿರ್ತಾರೆ. ಮತಿ ಅಂದ್ರೆ ತಿಳುವಳಿಕೆ. ಅದಕ್ಕಾಗಿನೇ ನಮ್ಮಲ್ಲಿ ಇವತ್ತಿಗೂ ನಮ್ಮ ದೇಶದೊಳಗೆ ಒಂದು ಪರಂಪರೆ ಅದ. ಯಾವುದೋ ಒಂದು ವೆಡ್ಡಿಂಗ್ ಕಾರ್ಡೋ ಮತ್ಯಾವುದೋ ಕಾರ್ಡೋ ನಾವು ಪ್ರಿಂಟ್ ಮಾಡಿಸಿದ್ರೆ ಒಂದು ಕವರ್ ಮಾಡಿಸಿರ್ತೀವಿ. ಕವರಿನ ಮೇಲೆ ಒಂದು 3 ಗೆರೆಗಳು ಇರ್ತಾವ. ಅಲ್ಲಿ ಮುಂಭಾಗದೊಳಗೆ ಶ್ರೀಮತಿ ಅಂತ ಪ್ರಿಂಟ್ ಮಾಡಿರ್ತಾರೆ. ಶ್ರೀಮತಿ ಮೊದಲು ಅವ್ರದೇ ಇರ್ತದ್ರಿ. ಶ್ರೀಮತಿ ಚಲೋ ಇತ್ತು ಅಂದ್ರೆ ಇದು ಪತಿ ಸುದ್ದಿರ್ತದಂತ ಅರ್ಥ. ಇದು ಶ್ರೀಮತಿ ಕೆಟ್ಟಿತ್ತು ಅಂದ್ರ ಇದು ಸುದ್ದಿಲ್ಲ. ಅದಕ್ಕ ಬಹಳ ಶುದ್ಧವಾಗಿರುವಂತ ಚೈತನ್ಯ ತುಂಬೋದು ಶ್ರೀಮತಿ. ಎಷ್ಟು ಅರ್ಥಪೂರ್ಣ ನೋಡಿ. ಮತಿವಂತ ಅರಿವಿನ ಸಂಸಾರದ ದಾಂಪತ್ಯವನ್ನ ಸತಿಪತಿಗಳಿದ್ದಾರ ಹಿತವಂತರಿರಬೇಕ, ಕುಂಬಾರ ಹುಳದಂಗ. ಎಷ್ಟು ಚಂದ ಉದಾಹರಣೆ ಕೊಡ್ತಾಳ ಆಕಿ. ಕಂಡಿದ್ದು ಹೇಳ್ತಾಳ. ಕುಂಬಾರ ಹುಳು ಅಂತ ಇರ್ತದ, ಅದು ಕೆಸರಿನಾಗ ಇರ್ತದ. ಆದ್ರ ಅದರಿಂದ ಹೊರಗೆ ಬಂತು ಅಂದ್ರ ಅದಕ್ಕೆ ಎಲ್ಲೆಲ್ಲಿಯೂ ಕೆಸರು ಅಂಟೆ ಇರೋದಿಲ್ಲ, ಕೆಸರನ್ನ ಅಂಟಿಸಿಕೊಳ್ಳಾರ್ದಂಗಿರ್ತದ. ಹಿಂಗ ಶರಣ ದಾಂಪತ್ಯವನ್ನ ಮಾಡಿದ್ರು ನಮ್ಮವರು ತಿಳಿದು. ಈ ದಾಂಪತ್ಯ ಧರ್ಮದೊಳಗೆ 5 ಪ್ರಕಾರಗಳು ಬರ್ತಾವ. ನಾವು ದಾಂಪತ್ಯ ಅನ್ನೋದನ್ನು ಒಂದನ್ನೇ ಶಬ್ದ ಬಳಸ್ತೀವಿ. ಇದರೊಳಗೆ 5 ಪ್ರಕಾರಗಳು ಬರ್ತಾವ. ಶರಣ ದಾಂಪತ್ಯ ಮೊದಲನೇದು ಶರಣ ದಾಂಪತ್ಯ. ಎರಡನೇದು ಸುಖಿ ದಾಂಪತ್ಯ, ಬಹಳ ಅಪರೂಪವಾಗಿರುವಂತಹದ್ದು ಸುಖಿ ದಾಂಪತ್ಯ. ಮೂರನೇದು ಕಪಟ ದಾಂಪತ್ಯ. ಮೂರನೇದು ಕಪಟ ದಾಂಪತ್ಯ. ನಾಲ್ಕನೇದು ವಿಕಟ ದಾಂಪತ್ಯ. ನೋಡಿ, ವಿಕಟ ದಾಂಪತ್ಯ. ಐದನೇದು ಬರ್ತದ ಡಾಂಬಿಕ ದಾಂಪತ್ಯ. ಇವು 5 ಪ್ರಕಾರ ಅದಾವ್ರಿ. ಶರಣರ ದಾಂಪತ್ಯ ಧರ್ಮ ಏನೈತೆಲ್ಲ ಬಹಳ ಆದರ್ಶವಾಗಿರುವಂಥದ್ದು, ಬಹಳ ಎತ್ತರದ್ದು. ಕುಂಬಾರ ಹುಳದಂಗ ಅದು ಹೆಂಗ ಅಂಟಿಸಿಕೊಳ್ಳಿಲ್ಲಲ್ಲ ಹಂಗ ಇವರು ಸಂಸಾರದೊಳಗಿದ್ರು, ಆದ್ರ ಇಲ್ಲದಂಗಿದ್ರು. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ನಮ್ಮ ಶರಣರ ದಾಂಪತ್ಯ ಧರ್ಮ ಹಿಂಗಿತ್ತು, ಇದ್ದೂ ಇಲ್ಲದಂಗ. ಉಂಡು ಉಪವಾಸಿ, ಬಳಸಿ ಬ್ರಹ್ಮಚಾರಿ. ಇದು ಶರಣರ ಬದುಕಿನ ನಿಲುವು. ಅವರು ಅಷ್ಟು ಅಪರೂಪವಾಗಿ ಬದುಕಿದರು. ಎಷ್ಟು ಅರ್ಥಪೂರ್ಣ ನೋಡಿ ಅವರ ಬದುಕಿನ ಆದರ್ಶ. ಶರಣ ದಾಂಪತ್ಯ. ಕುಂಬಾರ ಹುಳದಂಗ ಸಂಸಾರದೊಳಗಿರಬೇಕು, ಆದರೆ ಸಂಸಾರ ನಮ್ಮೊಳಗಿರಬಾರದು. ನೀರಿನ ಮೇಲೆ ದೋಣಿ ಹೋಗಬೇಕು, ಆದರೆ ದೋಣಿಯೊಳಗೆ ನೀರು ಬರಬಾರದು. ನೀರಿನ ಮೇಲೆ ದೋಣಿ ಹೋಯಿತು ಅಂದ್ರೆ ತೇಲಿ 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 ದಡವನ್ನು ಸೇರ್ತದ. ದೋಣಿಯೊಳಗ ನೀರು ಬಂದ್ರ ದಡ ಸೇರೋದಿಲ್ಲ, ಮುಳುಗಿಸೇ ಬಿಡುತ್ತದ. ಅದಕ್ಕೆ ಅನ್ನೋದಿಲ್ಲ, ತಿಳಿಲಾರ್ದಕ್ಕೆ ಬಹಳ ಜನ ಅಂತಿರ್ತಾರೆ, ಏನ್ರಿ ಬಹಳ ವಜ್ಜಾಗ್ಯದ ಸಂಸಾರ. ಎದಕ್ಕೆ ವಜ್ಜಾತಪ್ಪ? ಕಟ್ಕೊಳ್ಳುವಾಗ ಎಷ್ಟು ಹಗರಿತ್ತು, ವಜ್ಜಾಗ್ಯದ ವಜ್ಜಾಗ್ಯದ ವಜ್ಜಾಗ್ಯದ. ದೋಣಿಯೊಳಗೆ ಹೊರಟಿದ್ರು ಯಾತ್ರೆ. ಅದು ನಡುಹೊಳಿಗೆ ಹೋದಾಗ ದೋಣಿ ಹೊಯ್ದಾಡ್ಲಿಕ್ಕೆ ಶುರು ಮಾಡಿತು. ಅವ ನಾವಿಕ ನೋಡಿದ. ನೋಡೋದ್ರೊಳಗಾಗಿ ಏನಾಗಿತ್ತು ಅಂದ್ರೆ ಅದಕ್ಕೆ ಕೆಳಗೆ ಒಂದು ರಂಧ್ರ ಬಿದ್ದಿತ್ತು, ತೂತ. ನೀರು ಬರಕ್ಕೆ ಶುರು ಮಾಡಿತು. ಅವ ನಾವಿಕ ಹೇಳಿದ್ನಂತ, ಇನ್ನೂ ದಡ ಬಹಳ ದೂರದ, ಫಜೀತಿ ಆಗ್ಯದ, ನಿಮಗೆ ಯಾರ್ಯಾರು ಈಜು ಬರ್ತದೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಆ ಕಡೆ ದಡ ಹೋಗಿ ಮುಟ್ಟಬೇಕು ಅಂದ್ರ ಎಟ್ಟೆಟ್ಟು ವಜ್ಜಾಗ್ತದ, ಅಷ್ಟಟ್ಟು ದೋಣಿಯೊಳಗೆ ನೀರು ಹೆಚ್ಚಾಗ್ತದ. ನಿಮ್ಮಲ್ಲಿ ದಯವಿಟ್ಟು ವಜ್ಜಾನ ವಸ್ತು ಏನೇನದಾವ ಎಲ್ಲ ಒಗಿರಿ ಅನ್ನಂತ. ನಿಮ್ಮ ಬಡ ಬಡ ಹೆಂಡತಿನ ಎತ್ತು ಹೋಗದ್ನಂತ. ಯಾಕ್ರಿ ಅಂತ ಕೇಳೋಣ, ಇದು ವಜ್ಜಾಗಿತ್ತು ಮಾರಾಯ ನನಗ.
ಅದಕ್ಕವಾಗದೆ ಹಿಂಗ್ ವಜ್ಜಾಗೋದಲ್ರಿ ಮತ್ ಹಿಂಗ್ ವಜ್ಜಾಗ್ಯಾವ ಆಗಿಲ್ಲ ಅಂತೀರಿ ಆಗ್ಯಾವ. ಕೋರ್ಟಿಗೆ ಹೋಗಿತ್ತು ಒಂದು ಕೇಸ, ಎದ್ರದು ಡೈವರ್ಸ್ ಜಗಳ. ಅವ್ರು ಜಡ್ಜು ನ್ಯಾಯಾಧೀಶರು ಮೇಲೆ ಕೂತ್ಕೊಂಡು ಕೇಳಿದ್ರು, ಏನವ ಕಟ್ಕಟೆಯಲ್ಲಿ ನಿಲ್ಸಿದ್ರ ಆಕಿನ್ನ, ಏನವ ದಿನಾ ಗಂಡಗ ಕುರ್ಚಿ ತಗೊಂಡು ಹೊಡಿತಿ ಅಂತಲ್ಲ. ಅವಾಗ ಆಕೆ ಅಂದ್ಲು, ಟೇಬಲ್ ಎತ್ತಾಗ ಶಕ್ತಿ ಇಲ್ರಿ ಅಂದ್ಲು ಆಕಿ, ಅದಕ್ಕ ಕುರ್ಚಿಲಿ ಹೊಡಿತೀನಿ, ಇಲ್ಲಾಂದ್ರೆ ಟೇಬಲ್ ಹಿಂಗೂ ಇರ್ತಾವಲ್ಲ, ರೊಟ್ಟಿ ಮಾಡಂದ್ರೆ ಗಟ್ಟಿ ಮಾಡೋದು, ಅಲ್ಲಿ ಹೋಗಿದಿ ಅಂದ್ರೆ ಹೋಗತ್ತೀನಿ ಅನ್ನೋದು. ಇದಕ್ಕೆ ಎಡವಟ್ಟು ಅಂತ ಕರೀತಾರೆ. ನೋಡ ಮತ್ತೆ ಜಿಗದಿ ಅಂದ್ರೆ ಜಿಗದ ಬಿಟ್ಟಿತ್ತಂತದ ಒಂದು ಯಾವ್ದ ಬಾವಿ ದಂಡೆ. ಇವಲ್ಲ, ಇವು ಶರಣ ದಾಂಪತ್ಯವೂ ಅಲ್ಲ, ಸುಖಿ ದಾಂಪತ್ಯವೂ ಅಲ್ಲ. ಇವು ಹೆಂಗದಾವಂದ್ರ ಇವು ಕಪಟ ದಾಂಪತ್ಯ, ವಿಕಟ ದಾಂಪತ್ಯ, ಡಾಂಬಿಕ ದಾಂಪತ್ಯ. ಬದುಕು ಅದು ಸಾಂಸಾರಿಕ ಜೀವನ ಧರ್ಮ, ಅದು ಆದರ್ಶವಾಗಿಯೇ ಇರಬೇಕು. ದಿನ ಕದನ ಜಗಳ, ಅದನ್ನು ಕಂಡ್ರೆ ಇದಕ್ಕಾಗಲ್ಲ, ಇದನ್ನು ಕಂಡ್ರೆ ಅದಕ್ಕಾಗಲ್ಲ, ಮೊರಾಬಟ್ಟೆ ಅಂತಾರಲ್ಲ, ಹಂಗಾಗಿರ್ತಾವ. ಅದು ಅಲ್ಲ. ಇರುವ ಆಯುಷ್ಯವನ್ನ ಆನಂದವಾಗಿ ಅದನ್ನು ಸ್ವರ್ಗ ಸುಖವಾಗಿ ಅನುಭವಿಸಬೇಕು. ಇದು ಬಹಳ ಅಪರೂಪವಾಗಿರುವಂತ ವಿಷಯ. ಇದು ಇವುಗಳ ಬಗ್ಗೆನೇ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲ ಬಹಳ ಜನರಿಗೆ. ಇನ್ನು ಆಧ್ಯಾತ್ಮ, ಯೋಗ, ಸಾಧನೆ ಅದೆಲ್ಲ ಬಹಳ ಮೀರಿದ ವಿಷಯ. ಲೌಕಿಕವಾಗಿ ಬದುಕೋದೇ ಬಹಳ ಜನರಿಗೆ ಗೊತ್ತಿಲ್ಲ. ವಾದ ಪ್ರತಿವಾದ, ಮಾತಿಗೆ ಮಾತು, ಎಷ್ಟು ವಿಚಿತ್ರ ಇರಬೇಕು.